ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮಿತ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರೇಮಲ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಪ್ರೇಮಲ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಪ್ರೇಮಲ್ ಮೂವಿಯು ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ತಮಿಳಿನಲ್ಲಿ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಪ್ರೇಮಲ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 5 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 105 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು ಮತ್ತು ಬಾಕ್ಸ್ ಆಫೀಸ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಅಂತಂದರೆ ಸಚಿನ್ ಆಗಿರ್ಬೋದು ಮತ್ತು ರೀನೋ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಎಡಿಟರ್ ಆಗಿರ್ಬೋದು ಮತ್ತು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಕಾಲೇಜ್ ಲೈಫ್ ಆ್ಯಂಡ್ ಲವ್ ಸ್ಟೋರಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು ಗೈಸ್. ಅಂತಾರೆ ಈ ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಮತ್ತು ಮ್ಯೂಸಿಕ್ ಆಗಿರ್ಬೋದು ಮತ್ತು ಟ್ವೀನ್ ಆಗಿರ್ಬೋದು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಎಡಿಟರು ಕೂಡ ಮೂವಿಯನ್ನು ಸಕ್ಕತ್ತಾಗಿ ಒಂದು ಎಡಿಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂತಾರೆ ಈ ಮೂವಿಯ ಆನ್ಲೈನ್ ಸ್ಟೋರಿ ನೋಡೋದಾದರೆ ರೀನೋ ಅಂತ ಒಬ್ಬ ಹುಡುಗಿ ಇರ್ತಾರೆ ಗೈಸ್. ಅವಳೇನು ಮಾಡ್ತಾಳೆ ಅಂತಾರೆ ಇಂಜಿನಿಯರನ್ನು ಕೂಡ ಮುಗಿಸ್ತಾಳೆ. ಈ ಇಂಜಿನಿಯರನ್ನು ಮುಗಿಸ್ಬಿಟ್ಟು ಏನು ಮಾಡ್ತಾಳೆ, ಒಂದು ಕಂಪ್ನಿಗೆ ಒಂದು ಜಾಬಾಗಿ ಸೇರ್ಕೋತಾಳೆ. ಆ ಕಂಪ್ನಿ ಓನರು ಇವನ ಫ್ರೆಂಡ್ ಆಗಿರ್ತಾನೆ. ಅವನಿಗೆ ಈ ರೀನೋ ಮೇಲೆ ಕ್ರಶ್ ಆಗಿರುತ್ತೆ. ಆ ಕ್ರಶ್ ಆಗಿದಾಗ ಏನಾಗುತ್ತೆ ಅಂತಾರೆ, ಸಚಿನ್ ಅನ್ನೋ ಒಂದು ಹುಡುಗ ಒಂದು ಝೊಮ್ಯಾಟೋದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅವನೇ ಅದೇ ಕಂಪ್ನಿಗೆ ಏನು ಮಾಡ್ತಾನೆ ಅಂದರೆ ಸಚಿನ್ ಬಂದು ಅವಾಗ ಬರ್ಗರ್ ಆಗಿರ್ಬೋದು ಮತ್ತು ಪಿಜ್ಜಾ ಆಗಿರ್ಬೋದು ಅವ್ರು ಆರ್ಡ್ರ್ ಮಾಡ್ತಿರ್ತಾರೆ, ಇಬ್ಬರು ಹೋಗ್ತಾ ಇರ್ತಾರೆ. ಅವಾಗೇನಾಗುತ್ತೆ, ಸಚಿನ್ಗೆ ರೀನು ಮೇಲೆ ಇಷ್ಟ ಆಗುತ್ತೆ. ಇಷ್ಟ ಆದಾಗ ಏನಾಗುತ್ತೆ, ನನಗೆ ರೀನು ಜೊತೆ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಬೇಕು ಎಲ್ಲನೂ ಕೂಡ ಹೇಳ್ತಾರೆ. ಮತ್ತು ರೀನು ಜೊತೆ ಒಂದು ಸ್ವಲ್ಪ ಫ್ರೆಂಡ್ಶಿಪ್ಪನ್ನು ಮಾಡ್ಕೋತಾನೆ ಸಚಿನ್. ಅವಾಗೇನು ಮಾಡ್ತಾನೆ, ಇಬ್ಬರ ಜೊತೆ ಮಾತಾಡ್ತಾ ಇರ್ತಾರೆ ಮತ್ತು ಬೈಕಲ್ಲಿ ಅವಾಗ ಟ್ರಿಪ್ ಹೋಗ್ತಾ ಇರ್ತಾರೆ. ಸರಿ ಅಂತ ಕೂಡ ಗೊತ್ತಾಗುತ್ತೆ. ಅದೇನಾಗುತ್ತೆ, ಅವರ ಮ್ಯಾನೇಜರ್ಗೆ ಗೊತ್ತಾಗುತ್ತೆ ಅಂತಾರೆ, ರೀನು ಅವರ ಮ್ಯಾನೇಜರ್ಗೆ ಗೊತ್ತಾಗುತ್ತೆ. ಇವನೇನು ಮಾಡ್ತಿದ್ದಾನೆ ಸಚಿನ್ ನಮ್ಮ ಜೊತೆ, ನೀನು ಏನಕ್ಕೆ ಬಂದಿದೆ ಅಂತ ಎಲ್ಲನೂ ಕೂಡ ಕೇಳ್ತಾನೆ. ಅವಾಗ ಏನು ಮಾಡ್ತಾರೆ ಅಂತಾರೆ, ರೀನಿಗೆ ಮ್ಯಾನೇಜರ್ ಕಂಡ್ರೆ ಇಷ್ಟ ಇರೋದಿಲ್ಲ ಗೈಸ್. ಇಷ್ಟ ಇಲ್ಲದಾಗ ಏನು ಮಾಡ್ತಾರೆ, ಅವನನ್ನು ಎಲ್ಲರೂ ಬಿಟ್ಟು ಹೋಗ್ಬೇಕಲ್ಲ ಅಂತ ಕೂಡ ಹೇಳ್ತಾರೆ. ಅವರ ಫ್ಯಾಮಿಲಿ ಮೆಂಬರ್ನಲ್ಲೂ ಕೂಡ ಅವನ ಮ್ಯಾನೇಜರು ಕೂಡ ಬರ್ತಾ ಇರ್ತಾನೆ. ಲಾಸ್ಟಲ್ಲಿ ಏನಾಗುತ್ತೆ ಅಂತಂದರೆ ಅವರಿಬ್ಬರು ಸಚಿನ್ ಮತ್ತು ರೀನು ಕೂಡ ಇಬ್ಬರು ಕೂಡ ಒಂದಾಗ್ತಾರೆ. ಮತ್ತು ಈ ಪ್ರೇಮಲ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTT ಆಗಿರ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ಮೂವಿಯು ಬಿಡುಗಡೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.